ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ ಸ್ಮಿತಾ ರಂಗನಾಥ್. ಹೊಸ ವರ್ಷಾಚರಣೆಯ ಸಂಭ್ರಮ ಸಡಗರ ಈಗಾಗಲೇ ಆರಂಭ ಆಗಿದೆ. ಯಾವ ರೀತಿ ಸಂಭ್ರಮ ಕಳೆಗಟ್ಟಿದೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ನಾವು ನಿಮಗೆ ಎಲ್ಲಾ ವಿಚಾರಗಳನ್ನ ಹೇಳ್ತಾ ಇದೀವಿ. ಇದರ ಜೊತೆಗೆ ಇನ್ನೊಂದು ಕಾತರ ಎಲ್ಲರಲ್ಲೂ ಇರುತ್ತೆ ಹೊಸ ವರ್ಷದ ಸಂದರ್ಭದಲ್ಲಿ. ಆ ಕಾತರ ಏನಂತಂದ್ರೆ 2026 ನಮಗೆ ಹೇಗಿದೆ, ನಮ್ಮ ಭವಿಷ್ಯ ಏನು, ನಮ್ಮ ರಾಶಿಯ ಭವಿಷ್ಯ ಏನ್ ಹೇಳುತ್ತೆ, ಫಲಾಫಲ ಹೇಗಿದೆ, ಹೀಗೆ ಹಲವು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರುತ್ತೆ. 2026 ಹೊಸ ವರ್ಷದ ಸಂದರ್ಭದಲ್ಲಿ ರಾಶಿ ಭವಿಷ್ಯವನ್ನು ನೋಡಿಕೊಂಡವರು ಹಲವರು. ಸೊ ಈ ಸಂದರ್ಭದಲ್ಲಿ 2025ಕ್ಕೆ ಗುಡ್ ಬೈ ಹೇಳಿ 2026 ವೆಲ್ಕಮ್ ಮಾಡೋದಕ್ಕೆ ಸಿದ್ಧ ಇರುವಾಗಲೇ ನಾವು ಕೂಡ ನಿಮಗೆ ನಿಮ್ ಭವಿಷ್ಯದ ಬಗ್ಗೆ ಎಲ್ಲಾ ರೀತಿಯ ವಿಚಾರಗಳನ್ನು ತಿಳಿಸ್ಲಿಕ್ಕಿದ್ದೀವಿ. ನಿಮ್ಮ ರಾಶಿ ಏನು ಅಂತ ಹೇಳಿದ್ರೆ ನಿಮ್ಮ ಭವಿಷ್ಯವನ್ನ ಹೇಳೋದಕ್ಕೆ ನಮ್ಮ ಜೊತೆಗೆ ಗುರುಗಳು ಕೂತಿದ್ದಾರೆ. ಮತ್ತೊಂದು ಕಡೆ ಹೊಸ ವರ್ಷಾಚರಣೆಯ ಸಂಭ್ರಮದ ಸುದ್ದಿಗಳನ್ನು ನಿಮಗೆ ಕೊಡ್ತಾ ಇರ್ತೀವಿ. ಬೆಂಗಳೂರಿನ ಯಾವ್ಯಾವ ರೋಡ್ನಲ್ಲಿ ಯಾವ್ಯಾವ ರೀತಿಯ ಸಂಭ್ರಮ ಇದೆ ಅಂತ ಹೇಳಿ ಎಂಜಿ ರೋಡ್, ಕಮರ್ಷಿಯಲ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಎಲ್ಲಾ ಕಡೆನೂ ಕೂಡ ಈಗಾಗಲೇ ಜನ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಯುವ ಜನತೆ ಕೌಂಟ್ ಡೌನ್ಗೆ ರೆಡಿ ಆಗಿದ್ದಾರೆ. 2026 ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಿಂದಲೂ ಸಿದ್ದರಾಗಿದ್ದಾರೆ. ಎಂಜಿ ರೋಡ್, ಕಮರ್ಷಿಯಲ್ ಸ್ಟ್ರೀಟ್, ಇಂದಿರಾನಗರ, ಕೋರಮಂಗಲ ಸೇರಿದಂತೆ ಬೆಂಗಳೂರಿನ ಬಹುತೇಕ ಕಡೆ ಸಂಭ್ರಮ ಸಡಗರ ಮನೆ ಮಾಡಿದೆ. ಪೊಲೀಸರು ಕೂಡ ಅಷ್ಟೇ ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು, ಹೆಜ್ಜೆ ಹೆಜ್ಜೆಗೂ ಸಿಸಿ ಕ್ಯಾಮೆರಾಗಳು ಎಲ್ಲವನ್ನ ಕೂಡ ವ್ಯವಸ್ಥೆ ಮಾಡಿಕೊಂಡು ಯಾರಾದರೂ ಅಸಭ್ಯವಾಗಿ ವರ್ತಿಸಿದರೆ, ಯಾರಾದರೂ ಹದ್ದು ಮೀರಿ ವರ್ತಿಸಿದರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಪೊಲೀಸರು ರೆಡಿಯಾಗಿ ನಿಂತಿದ್ದಾರೆ. ಇನ್ನು ಮತ್ತೊಂದು ಕಡೆ ನಿಮ್ಮ ಸಂಭ್ರಮಕ್ಕೆ ಯಾರು ಅಡ್ಡಿ ಬರೋದಿಲ್ಲ, ಆದರೆ ಬೇರೆಯವರಿಗೆ ತೊಂದರೆ ಆಗದಂತೆ ಸಂಭ್ರಮಿಸಿ ಅಂತ ಈಗಾಗಲೇ ಸ್ಪಷ್ಟವಾಗಿ ಪೊಲೀಸರು ಹೇಳಿದ್ದಾರೆ. ಆ ಪ್ರಕಾರವಾಗಿ ರಾತ್ರಿ 1 ಗಂಟೆವರೆಗೂ ಅನುಮತಿ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ 1 ಗಂಟೆ ಆಗ್ತಾ ಇದ್ದಂಗೆ ಎಲ್ಲರೂ ಜಾಗ ಖಾಲಿ ಮಾಡಬೇಕು. ಇನ್ನು ಪಬ್ ರೆಸ್ಟೋರೆಂಟ್ಗಳಿಗೆ ಸಪರೇಟ್ ಗೈಡ್ಲೈನ್ಸ್ ಇದೆ. 12:40ಕ್ಕೆ ಅವರು ಬಾರು, ಪಬ್, ರೆಸ್ಟೋರೆಂಟ್ ಎಲ್ಲಗಳನ್ನು ಕ್ಲೋಸ್ ಮಾಡಬೇಕು. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ ಸ್ಮಿತಾ ರಂಗನಾಥ್. ಹೊಸ ವರ್ಷಾಚರಣೆಯ ಸಂಭ್ರಮ ಸಡಗರ ಈಗಾಗಲೇ ಆರಂಭ ಆಗಿದೆ. ಯಾವ ರೀತಿ ಸಂಭ್ರಮ ಕಳೆಗಟ್ಟಿದೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ನಾವು ನಿಮಗೆ ಎಲ್ಲಾ ವಿಚಾರಗಳನ್ನ ಹೇಳ್ತಾ ಇದೀವಿ. ಇದರ ಜೊತೆಗೆ ಇನ್ನೊಂದು ಕಾತರ ಎಲ್ಲರಲ್ಲೂ ಇರುತ್ತೆ ಹೊಸ ವರ್ಷದ ಸಂದರ್ಭದಲ್ಲಿ. ಆ ಕಾತರ ಏನಂತಂದ್ರೆ 2026 ನಮಗೆ ಹೇಗಿದೆ, ನಮ್ಮ ಭವಿಷ್ಯ ಏನು, ನಮ್ಮ ರಾಶಿಯ ಭವಿಷ್ಯ ಏನ್ ಹೇಳುತ್ತೆ, ಫಲಾಫಲ ಹೇಗಿದೆ, ಹೀಗೆ ಹಲವು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರುತ್ತೆ. 2026 ಹೊಸ ವರ್ಷದ ಸಂದರ್ಭದಲ್ಲಿ ರಾಶಿ ಭವಿಷ್ಯವನ್ನು ನೋಡಿಕೊಂಡವರು ಹಲವರು. ಸೊ ಈ ಸಂದರ್ಭದಲ್ಲಿ 2025ಕ್ಕೆ ಗುಡ್ ಬೈ ಹೇಳಿ 2026 ವೆಲ್ಕಮ್ ಮಾಡೋದಕ್ಕೆ ಸಿದ್ಧ ಇರುವಾಗಲೇ ನಾವು ಕೂಡ ನಿಮಗೆ ನಿಮ್ ಭವಿಷ್ಯದ ಬಗ್ಗೆ ಎಲ್ಲಾ ರೀತಿಯ ವಿಚಾರಗಳನ್ನು ತಿಳಿಸ್ಲಿಕ್ಕಿದ್ದೀವಿ. ನಿಮ್ಮ ರಾಶಿ ಏನು ಅಂತ ಹೇಳಿದ್ರೆ ನಿಮ್ಮ ಭವಿಷ್ಯವನ್ನ ಹೇಳೋದಕ್ಕೆ ನಮ್ಮ ಜೊತೆಗೆ ಗುರುಗಳು ಕೂತಿದ್ದಾರೆ. ಮತ್ತೊಂದು ಕಡೆ ಹೊಸ ವರ್ಷಾಚರಣೆಯ ಸಂಭ್ರಮದ ಸುದ್ದಿಗಳನ್ನು ನಿಮಗೆ ಕೊಡ್ತಾ ಇರ್ತೀವಿ. ಬೆಂಗಳೂರಿನ ಯಾವ್ಯಾವ ರೋಡ್ನಲ್ಲಿ ಯಾವ್ಯಾವ ರೀತಿಯ ಸಂಭ್ರಮ ಇದೆ ಅಂತ ಹೇಳಿ ಎಂಜಿ ರೋಡ್, ಕಮರ್ಷಿಯಲ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಎಲ್ಲಾ ಕಡೆನೂ ಕೂಡ ಈಗಾಗಲೇ ಜನ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಯುವ ಜನತೆ ಕೌಂಟ್ ಡೌನ್ಗೆ ರೆಡಿ ಆಗಿದ್ದಾರೆ. 2026 ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಿಂದಲೂ ಸಿದ್ದರಾಗಿದ್ದಾರೆ. ಎಂಜಿ ರೋಡ್, ಕಮರ್ಷಿಯಲ್ ಸ್ಟ್ರೀಟ್, ಇಂದಿರಾನಗರ, ಕೋರಮಂಗಲ ಸೇರಿದಂತೆ ಬೆಂಗಳೂರಿನ ಬಹುತೇಕ ಕಡೆ ಸಂಭ್ರಮ ಸಡಗರ ಮನೆ ಮಾಡಿದೆ. ಪೊಲೀಸರು ಕೂಡ ಅಷ್ಟೇ ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು, ಹೆಜ್ಜೆ ಹೆಜ್ಜೆಗೂ ಸಿಸಿ ಕ್ಯಾಮೆರಾಗಳು ಎಲ್ಲವನ್ನ ಕೂಡ ವ್ಯವಸ್ಥೆ ಮಾಡಿಕೊಂಡು ಯಾರಾದರೂ ಅಸಭ್ಯವಾಗಿ ವರ್ತಿಸಿದರೆ, ಯಾರಾದರೂ ಹದ್ದು ಮೀರಿ ವರ್ತಿಸಿದರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಪೊಲೀಸರು ರೆಡಿಯಾಗಿ ನಿಂತಿದ್ದಾರೆ. ಇನ್ನು ಮತ್ತೊಂದು ಕಡೆ ನಿಮ್ಮ ಸಂಭ್ರಮಕ್ಕೆ ಯಾರು ಅಡ್ಡಿ ಬರೋದಿಲ್ಲ, ಆದರೆ ಬೇರೆಯವರಿಗೆ ತೊಂದರೆ ಆಗದಂತೆ ಸಂಭ್ರಮಿಸಿ ಅಂತ ಈಗಾಗಲೇ ಸ್ಪಷ್ಟವಾಗಿ ಪೊಲೀಸರು ಹೇಳಿದ್ದಾರೆ. ಆ ಪ್ರಕಾರವಾಗಿ ರಾತ್ರಿ 1 ಗಂಟೆವರೆಗೂ ಅನುಮತಿ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ 1 ಗಂಟೆ ಆಗ್ತಾ ಇದ್ದಂಗೆ ಎಲ್ಲರೂ ಜಾಗ ಖಾಲಿ ಮಾಡಬೇಕು. ಇನ್ನು ಪಬ್ ರೆಸ್ಟೋರೆಂಟ್ಗಳಿಗೆ ಸಪರೇಟ್ ಗೈಡ್ಲೈನ್ಸ್ ಇದೆ. 12:40ಕ್ಕೆ ಅವರು ಬಾರು, ಪಬ್, ರೆಸ್ಟೋರೆಂಟ್ ಎಲ್ಲಗಳನ್ನು ಕ್ಲೋಸ್ ಮಾಡಬೇಕು.
please. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ ಸ್ಮಿತಾ ರಂಗನಾಥ್. ಹೊಸ ವರ್ಷಾಚರಣೆಯ ಸಂಭ್ರಮ ಸಡಗರ ಈಗಾಗಲೇ ಆರಂಭ ಆಗಿದೆ. ಯಾವ ರೀತಿ ಸಂಭ್ರಮ ಕಳೆಗಟ್ಟಿದೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ನಾವು ನಿಮಗೆ ಎಲ್ಲಾ ವಿಚಾರಗಳನ್ನ ಹೇಳ್ತಾ ಇದ್ದೀವಿ. ಇದರ ಜೊತೆಗೆ ಇನ್ನೊಂದು ಕಾತರ ಎಲ್ಲರಲ್ಲೂ ಇರುತ್ತೆ ಹೊಸ ವರ್ಷದ ಸಂದರ್ಭದಲ್ಲಿ. ಆ ಕಾತರ ಏನಂತಂದ್ರೆ 2026 ನಮಗೆ ಹೇಗಿದೆ, ನಮ್ಮ ಭವಿಷ್ಯ ಏನು, ನಮ್ಮ ರಾಶಿಯ ಭವಿಷ್ಯ ಏನ್ ಹೇಳುತ್ತೆ, ಫಲಾಫಲ ಹೇಗಿದೆ, ಹೀಗೆ 10 ಹಲವು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರುತ್ತೆ. 2026 ಹೊಸ ವರ್ಷದ ಸಂದರ್ಭದಲ್ಲಿ ರಾಶಿ ಭವಿಷ್ಯವನ್ನು ನೋಡಿಕೊಂಡವರು ಹಲವರು. ಸೊ ಈ ಸಂದರ್ಭದಲ್ಲಿ 2025ಕ್ಕೆ ಗುಡ್ ಬೈ ಹೇಳಿ 2026 ವೆಲ್ಕಮ್ ಮಾಡೋದಕ್ಕೆ ಸಿದ್ಧ ಇರುವಾಗಲೇ ನಾವು ಕೂಡ ನಿಮಗೆ ನಿಮ್ ಭವಿಷ್ಯದ ಬಗ್ಗೆ ಎಲ್ಲಾ ರೀತಿಯ ವಿಚಾರಗಳನ್ನು ತಿಳಿಸ್ಲಿಕ್ಕಿದ್ದೀವಿ. ನಿಮ್ಮ ರಾಶಿ ಏನು ಅಂತ ಹೇಳಿದ್ರೆ ನಿಮ್ಮ ಭವಿಷ್ಯವನ್ನ ಹೇಳೋದಕ್ಕೆ ನಮ್ಮ ಜೊತೆಗೆ ಗುರುಗಳು ಕೂತಿದ್ದಾರೆ. ಮತ್ತೊಂದು ಕಡೆ ಹೊಸ ವರ್ಷಾಚರಣೆಯ ಸಂಭ್ರಮದ ಸುದ್ದಿಗಳನ್ನು ನಿಮಗೆ ಕೊಡ್ತಾ ಇರ್ತೀವಿ. ಬೆಂಗಳೂರಿನ ಯಾವ್ಯಾವ ರೋಡ್ನಲ್ಲಿ ಯಾವ್ಯಾವ ರೀತಿಯ ಸಂಭ್ರಮ ಇದೆ ಅಂತ ಹೇಳಿ MG ರೋಡ್, ಕಮರ್ಷಿಯಲ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಎಲ್ಲಾ ಕಡೆನೂ ಕೂಡ ಈಗಾಗಲೇ ಜನ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಯುವ ಜನತೆ ಕೌಂಟ್ ಡೌನ್ಗೆ ರೆಡಿ ಆಗಿದ್ದಾರೆ. 2026 ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಿಂದಲೂ ಸಿದ್ದರಾಗಿದ್ದಾರೆ. MG ರೋಡ್, ಕಮರ್ಷಿಯಲ್ ಸ್ಟ್ರೀಟ್, ಇಂದಿರಾನಗರ, ಕೋರಮಂಗಲ ಸೇರಿದಂತೆ ಬೆಂಗಳೂರಿನ ಬಹುತೇಕ ಕಡೆ ಸಂಭ್ರಮ ಸಡಗರ ಮನೆ ಮಾಡಿದೆ. ಪೊಲೀಸರು ಕೂಡ ಅಷ್ಟೇ ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು, ಹೆಜ್ಜೆ ಹೆಜ್ಜೆಗೂ ಸಿಸಿ ಕ್ಯಾಮೆರಾಗಳು ಎಲ್ಲವನ್ನ ಕೂಡ ವ್ಯವಸ್ಥೆ ಮಾಡಿಕೊಂಡು ಯಾರಾದರೂ ಅಸಭ್ಯವಾಗಿ ವರ್ತಿಸಿದರೆ, ಯಾರಾದರೂ ಹದ್ದು ಮೀರಿ ವರ್ತಿಸಿದರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಪೊಲೀಸರು ರೆಡಿಯಾಗಿ ನಿಂತಿದ್ದಾರೆ. ಇನ್ನು ಮತ್ತೊಂದು ಕಡೆ ನಿಮ್ಮ ಸಂಭ್ರಮಕ್ಕೆ ಯಾರು ಅಡ್ಡಿ ಬರೋದಿಲ್ಲ, ಆದರೆ ಬೇರೆಯವರಿಗೆ ತೊಂದರೆ ಆಗದಂತೆ ಸಂಭ್ರಮಿಸಿ ಅಂತ ಈಗಾಗಲೇ ಸ್ಪಷ್ಟವಾಗಿ ಪೊಲೀಸರು ಹೇಳಿದ್ದಾರೆ. ಆ ಪ್ರಕಾರವಾಗಿ ರಾತ್ರಿ 1 ಗಂಟೆವರೆಗೂ ಅನುಮತಿ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ 1 ಗಂಟೆ ಆಗ್ತಾ ಇದ್ದಂಗೆ ಎಲ್ಲರೂ ಜಾಗ ಖಾಲಿ ಮಾಡಬೇಕು. ಇನ್ನು ಪಬ್ ರೆಸ್ಟೋರೆಂಟ್ಗಳಿಗೆ ಸಪರೇಟ್ ಗೈಡ್ಲೈನ್ಸ್ ಇದೆ. 12:40ಕ್ಕೆ ಅವರು ಬಾರು, ಪಬ್, ರೆಸ್ಟೋರೆಂಟ್ ಎಲ್ಲಗಳನ್ನು ಕ್ಲೋಸ್ ಮಾಡಬೇಕು. Please. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ ಸ್ಮಿತಾ ರಂಗನಾಥ್. ಹೊಸ ವರ್ಷಾಚರಣೆಯ ಸಂಭ್ರಮ ಸಡಗರ ಈಗಾಗಲೇ ಆರಂಭ ಆಗಿದೆ. ಯಾವ ರೀತಿ ಸಂಭ್ರಮ ಕಳೆಗಟ್ಟಿದೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ನಾವು ನಿಮಗೆ ಎಲ್ಲಾ ವಿಚಾರಗಳನ್ನ ಹೇಳ್ತಾ ಇದ್ದೀವಿ. ಇದರ ಜೊತೆಗೆ ಇನ್ನೊಂದು ಕಾತರ ಎಲ್ಲರಲ್ಲೂ ಇರುತ್ತೆ ಹೊಸ ವರ್ಷದ ಸಂದರ್ಭದಲ್ಲಿ. ಆ ಕಾತರ ಏನಂತಂದ್ರೆ 2026 ನಮಗೆ ಹೇಗಿದೆ, ನಮ್ಮ ಭವಿಷ್ಯ ಏನು, ನಮ್ಮ ರಾಶಿಯ ಭವಿಷ್ಯ ಏನ್ ಹೇಳುತ್ತೆ, ಫಲಾಫಲ ಹೇಗಿದೆ, ಹೀಗೆ 10 ಹಲವು ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರುತ್ತೆ. 2026 ಹೊಸ ವರ್ಷದ ಸಂದರ್ಭದಲ್ಲಿ ರಾಶಿ ಭವಿಷ್ಯವನ್ನು ನೋಡಿಕೊಂಡವರು ಹಲವರು. ಸೊ ಈ ಸಂದರ್ಭದಲ್ಲಿ 2025ಕ್ಕೆ ಗುಡ್ ಬೈ ಹೇಳಿ 2026 ವೆಲ್ಕಮ್ ಮಾಡೋದಕ್ಕೆ ಸಿದ್ಧ ಇರುವಾಗಲೇ ನಾವು ಕೂಡ ನಿಮಗೆ ನಿಮ್ ಭವಿಷ್ಯದ ಬಗ್ಗೆ ಎಲ್ಲಾ ರೀತಿಯ ವಿಚಾರಗಳನ್ನು ತಿಳಿಸ್ಲಿಕ್ಕಿದ್ದೀವಿ. ನಿಮ್ಮ ರಾಶಿ ಏನು ಅಂತ ಹೇಳಿದ್ರೆ ನಿಮ್ಮ ಭವಿಷ್ಯವನ್ನ ಹೇಳೋದಕ್ಕೆ ನಮ್ಮ ಜೊತೆಗೆ ಗುರುಗಳು ಕೂತಿದ್ದಾರೆ. ಮತ್ತೊಂದು ಕಡೆ ಹೊಸ ವರ್ಷಾಚರಣೆಯ ಸಂಭ್ರಮದ ಸುದ್ದಿಗಳನ್ನು ನಿಮಗೆ ಕೊಡ್ತಾ ಇರ್ತೀವಿ. ಬೆಂಗಳೂರಿನ ಯಾವ್ಯಾವ ರೋಡ್ನಲ್ಲಿ ಯಾವ್ಯಾವ ರೀತಿಯ ಸಂಭ್ರಮ ಇದೆ ಅಂತ ಹೇಳಿ MG ರೋಡ್, ಕಮರ್ಷಿಯಲ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಎಲ್ಲಾ ಕಡೆನೂ ಕೂಡ ಈಗಾಗಲೇ ಜನ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಯುವ ಜನತೆ ಕೌಂಟ್ ಡೌನ್ಗೆ ರೆಡಿ ಆಗಿದ್ದಾರೆ. 2026 ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಿಂದಲೂ ಸಿದ್ದರಾಗಿದ್ದಾರೆ. MG ರೋಡ್, ಕಮರ್ಷಿಯಲ್ ಸ್ಟ್ರೀಟ್, ಇಂದಿರಾನಗರ, ಕೋರಮಂಗಲ ಸೇರಿದಂತೆ ಬೆಂಗಳೂರಿನ ಬಹುತೇಕ ಕಡೆ ಸಂಭ್ರಮ ಸಡಗರ ಮನೆ ಮಾಡಿದೆ. ಪೊಲೀಸರು ಕೂಡ ಅಷ್ಟೇ ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು, ಹೆಜ್ಜೆ ಹೆಜ್ಜೆಗೂ ಸಿಸಿ ಕ್ಯಾಮೆರಾಗಳು ಎಲ್ಲವನ್ನ ಕೂಡ ವ್ಯವಸ್ಥೆ ಮಾಡಿಕೊಂಡು ಯಾರಾದರೂ ಅಸಭ್ಯವಾಗಿ ವರ್ತಿಸಿದರೆ, ಯಾರಾದರೂ ಹದ್ದು ಮೀರಿ ವರ್ತಿಸಿದರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಪೊಲೀಸರು ರೆಡಿಯಾಗಿ ನಿಂತಿದ್ದಾರೆ. ಇನ್ನು ಮತ್ತೊಂದು ಕಡೆ ನಿಮ್ಮ ಸಂಭ್ರಮಕ್ಕೆ ಯಾರು ಅಡ್ಡಿ ಬರೋದಿಲ್ಲ, ಆದರೆ ಬೇರೆಯವರಿಗೆ ತೊಂದರೆ ಆಗದಂತೆ ಸಂಭ್ರಮಿಸಿ ಅಂತ ಈಗಾಗಲೇ ಸ್ಪಷ್ಟವಾಗಿ ಪೊಲೀಸರು ಹೇಳಿದ್ದಾರೆ. ಆ ಪ್ರಕಾರವಾಗಿ ರಾತ್ರಿ 1 ಗಂಟೆವರೆಗೂ ಅನುಮತಿ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ 1 ಗಂಟೆ ಆಗ್ತಾ ಇದ್ದಂಗೆ ಎಲ್ಲರೂ ಜಾಗ ಖಾಲಿ ಮಾಡಬೇಕು.
ಇನ್ನು ಪಬ್ ರೆಸ್ಟೋರೆಂಟ್ಗಳಿಗೆ ಸಪರೇಟ್ ಗೈಡ್ಲೈನ್ಸ್ ಇದೆ. 12:40ಕ್ಕೆ ಅವರು ಬಾರು, ಪಬ್, ರೆಸ್ಟೋರೆಂಟ್ ಎಲ್ಲಗಳನ್ನು ಕ್ಲೋಸ್ ಮಾಡಬೇಕು. Come on, please.